ನೋಡಿ, ನಮ್ಮ ನಾಯಕರುಗಳ ತಲೆಯಲ್ಲಿ, ನಮ್ಮ ಅಧಿಕಾರಿಗಳ ತಲೆಯಲ್ಲಿ ತುಂಬಿರುವಂಥದ್ದು ಏನು? ಎಲ್ಲಿ ನೋಡಿದರೆ ಬೆಂಗಳೂರಿನಲ್ಲಿ ಕಸ. ಯಾರಾದರೂ ಟ್ವೀಟ್ ಮಾಡಿದರೆ ಸರ್ಕಾರದ ಪಿತ್ತ ನೆತ್ತಿಗೇರಿ ಬಿಡುತ್ತೆ. ಯಾರಾದರೂ ರಸ್ತೆ ಸರಿ ಮಾಡಿ ಅಂತಂದ್ರೆ ಅವ್ರ ಜೊತೆಗೆ ವಾಗ್ವಾದ, ಅವ್ರ ಜೊತೆ ಗಲಾಟೆಗೆ ನಿಲ್ತಾರೆ ಸರ್ಕಾರದವರು. ಏನಿದೆ ಅರ್ಥ ಇದು? ಹಾಗಾದರೆ ಸಜೆಷನ್ ಕೊಡೋದೇ ತಪ್ಪ. ಈಗ ಯಾರಾದರೂ ಕಸ ಬಿಸಾಕಿದರೆ ಹುಷಾರ್, ನಿಮ್ಮನ್ನು ದಂಡನೆಗೆ ಒಳಪಡಿಸ್ತೀವಿ ಅಂತ ಸರ್ಕಾರ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಯಾರೂ ಕೂಡ ಕಸ ಬಿಸಾಕಂಗಿಲ್ಲ. ಆದರೆ ಜನಗಳು ಕೂಡ, ಜನಗಳಿದ್ದೇನು ಜವಾಬ್ದಾರಿ ಇಲ್ವಾ? ಖಂಡಿತವಾಗ್ಲೂ ಇದೆ. ಜನಗಳು ಕೂಡ ತಮ್ಮ ಜವಾಬ್ದಾರಿಯನ್ನು ಮರೆತಿರುವಂಥವರೇ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. ಆದರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನು ಮೆರಿತಾ ಇದ್ದಾರೆ, ಮರೆತಿದ್ದಾರೆ, ಅದು ವೆರಿ ಇಂಪಾರ್ಟೆಂಟ್. ನೀವು ನೆಟ್ಟಿಗಿದ್ದರೆ, ನೀವು ಸರಿಯಾಗಿ ಕಸ ವಿಲೇವಾರಿ ಮಾಡಿದರೆ ನಾವ್ಯಾಕೆ ಕಸ ಬಿಸಾಕ್ತಿದ್ವಿ ಅಂತ ಕೇಳ್ತಾ ಇದ್ದಾರೆ ಬೆಂಗಳೂರಿನ ಜನ. ಎಲ್ಲೆಂದ್ರಲ್ಲಿ ಕಸ ಎಸೆಯುವವರಿಗೆ ಹಬ್ಬ ಮಾಡಿದ ಜಿಬಿಎ. ಸರಿಯಾಗಿ ಕಸ ಸಂಗ್ರಹಿಸಿದ್ರೆ ನಾವು ಬಿಸಾಡಲ್ಲ ಎಂದ ಜನ. ಕಸ ಕಸ ಕಸ. ಬೆಂಗಳೂರಿನ ಯಾವ ರಸ್ತೆಗೆ ಹೋದ್ರೂ ಕಸ, ಯಾವ ಗಲ್ಲಿಗೆ ಹೋದ್ರೂ ಕಸ. ಎಲ್ಲೆಂದ್ರಲ್ಲಿ ಕಸ ಎಸೆಯೋ ಜನ ರಸ್ತೆ ಬದಿಯನ್ನ ಡಂಪಿಂಗ್ ಯಾರ್ಡ್ ಮಾಡ್ಬಿಟ್ಟಿದ್ದಾರೆ. ಹೀಗಾಗಿ ಜಿಬಿಎ ಅಧಿಕಾರಿಗಳು ಕಸ ಎಸೆಯೋರ ಮೇಲೆ ಕಣ್ಣಿಟ್ಟಿದ್ದು ಕಸ ಎಸೆಯೋರಿಗೆ ಹಬ್ಬ ಮಾಡ್ತಿದೆ. ಕಸ ಎಸೆದವರನ್ನ ಪತ್ತೆ ಮಾಡಿ ಕಸ ಎಸೆದವರ ಮನೆ ಮುಂದೆ ಕಸ ತಂದು ಸುರಿಯುತ್ತಿದ್ದಾರೆ. ಇದರಿಂದ ಕೆರಳಿರೋ ಜನ, ನೀವು ಟೈಮ್ಗೆ ಕರೆಕ್ಟ್ ಆಗಿ ಸಮರ್ಪಕವಾಗಿ ಕಸ ಸಂಗ್ರಹಿಸಿದ್ರೆ ನಾವ್ಯಾಕ್ ಬಿಸಾಡೋಣ ಅಂತಿದ್ದಾರೆ. ಜನ ಮತ್ತು ಜಿಬಿಎ ಮಧ್ಯೆ ದೊಡ್ಡ ಜಟಾಪಟಿಯೇ ನಡೆಯುತ್ತಿದೆ. ಹಾಗಾದ್ರೆ ಜಿಬಿಎ ಅಧಿಕಾರಿಗಳ ಕಸ ಆಪರೇಷನ್ ಹೇಗಿದೆ? ಜನ ಹೇಳ್ತಿರೋದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಇದು ಬೆಂಗಳೂರಿನ ಗಂಗಾನಗರ ಏರಿಯಾ. ಬೆಳಿಗ್ಗೆ 5:30ಕ್ಕೆ ದಂಪತಿ ಕಸ ಎಸೆದು ಹೋಗ್ತಿದ್ರು. ಕ್ಯಾಮೆರಾ ಆನ್ ಮಾಡಿಕೊಂಡು ಕಾಯ್ತಾ ಇದ್ದ ಮಾರ್ಷಲ್ಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಸ ಹಾಕಿಲ್ಲ ಅಂತ ವಾದಿಸಿದ ದಂಪತಿಗೆ ವಿಡಿಯೋ ತೋರಿಸಿ ತಕ್ಕ ಶಾಸ್ತಿ ಮಾಡಿದ್ದಾರೆ. ಅಲ್ಲದೆ ಇದೇ ಗಂಗಾನಗರದಲ್ಲಿ ವ್ಯಕ್ತಿಯೊಬ್ರು ನಿನ್ನೆ ರಸ್ತೆ ಬದಿ ಕಸ ಎಸೆದಿದ್ರು. ಕಸ ಎಸೆಯೋದನ್ನ ವಿಡಿಯೋ ಮಾಡಿದ್ದ ಜಿಬಿಎ ಸಿಬ್ಬಂದಿ ಇಂದು ಕಸದ ವಾಹನದ ಸಮೇತ ವ್ಯಕ್ತಿ ಮನೆ ಮುಂದೆ ಹೋಗಿ ಕಸ ಸುರಿದಿದ್ದಾರೆ. ಜನರಿಗೆ ತಮ್ಮ ಮನೆ ಕಸವನ್ನ ಬೇರೆಯವ್ರ ಮುಂದೆ ಎಸೆದರೆ ಅದೇ ಕಸ ತಮ್ಮ ಮನೆ ಮುಂದೆ ಬಂದು ಬಿದ್ದಾಗ ಯಾವ ರೀತಿ ಅವರ ಭಾವನೆ ಬರುತ್ತೆ, ಆ ಭಾವನೆಯನ್ನು ಅವರಲ್ಲಿ ತರಲಿಕ್ಕೆ ಅವ್ರಿಗೊಂದು ತಿಳುವಳಿಕೆಯನ್ನು ಕೊಡಲಿಕ್ಕೆ ಮಾಡಿದ್ದೀವಿ. ಇನ್ನು ಬೊಮ್ಮನಹಳ್ಳಿಯಲ್ಲಿ ಮನೆಯಂಗಳದಲ್ಲೇ ಕಸ ಇಟ್ಕೊಂಡಿದ್ದ ಮಹಿಳೆಗೆ ಅಧಿಕಾರಿಗಳು ತರಾಟೆ ತೆಗೆದುಕೊಂಡಿದ್ದಾರೆ. ಮನೆ ಮುಂದೆಯೇ ಗಾಡಿ ಬಂದ್ರು ಯಾಕೆ ಕಸ ಎಸಿತಿಲ್ಲ ಅಂತ ಪ್ರಶ್ನಿಸಿದ್ರು. ಕೆಳಗಡೆ ಆಟೋ ಬಂದಿದೆ, ಕಸದ ಆಟೋ ಬಂದಿದೆ. ಆದ್ರೆ ನಮ್ಮ ಈ ಬಿಲ್ಡಿಂಗ್ ನ 3ನೇ ಫ್ಲೋರು ಮನೆಯವರು ಕಸವನ್ನ ಇಲ್ಲೇ ಇಟ್ಕೊಂಡಿದ್ದಾರೆ, ಕೆಳಗಡೆ ಬಂದಿಲ್ಲ. ನಾವು ಮನೆ ಬಾಗಿಲಿಗೆ ಬಂದಿದ್ದೀವಿ. ಹೊಸಕೋಟೆಯ ನಗರದ ವಿವಿಧೆಡೆ ಕಸ ಎಸೆಯುವವರ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗಿದೆ. ಖುದ್ದು ಅಖಾಡಕ್ಕಿಳಿದ ನಗರಸಭೆ ಕಮಿಷನರ್ ನಿಲೋಚನಾ ಪ್ರಭು ಕಸ ಎಸೆಯಲು ಬಂದವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಕ್ಲಾಸ್ ತಗೊಂಡಿದ್ದಾರೆ. ಹಾಕ್ಬೇಡಿ ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲರನ್ನು ಹಿಡಿತಾ ಇದೀನಲ್ಲ, ಇವಾಗ ಅದೇ ಕೆಲಸ ಕಾವಲ್ ಕಾಯ್ತಾ ಇದೀನಲ್ಲ. ಚಿಕ್ಕಬಳ್ಳಾಪುರದ ಕಂದವಾರ ರಸ್ತೆಯಲ್ಲಿ ಕಸ ಎಸೆದ ಯುವಕನ ಬೈಕ್ ಅನ್ನ ನಗರಸಭೆ ಸಿಬ್ಬಂದಿ ವಶಪಡಿಸಿಕೊಂಡಿದ್ದಾರೆ. ಹೀಗೆ ಬೇಜವಾಬ್ದಾರಿಯಿಂದ ವರ್ತಿಸ್ತಿರೋ ಜನರಿಗೆ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದಾರೆ. ಕಸದ ವಿಚಾರದಲ್ಲಿ ನಗರವನ್ನ ಸ್ವಚ್ಛವಾಗಿಟ್ಕೊಳ್ಳೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಎಲ್ಲೆಂದ್ರಲ್ಲಿ ಕಸ ಬಿಸಾಡಬಾರ್ದು ನಿಜ. ಆದ್ರೆ ಕಸ ಸಂಗ್ರಹಣೆ ಮಾಡೋರು ಸರಿಯಾದ ಟೈಮಿಗೆ ಬರಲ್ಲ, ದಿನಕ್ಕೊಂದು ಟೈಮಿಗೆ ಬರ್ತಾರೆ. ನೀವು ಮೊದಲು ಸಮರ್ಪಕವಾಗಿ ಕಸ ಸಂಗ್ರಹಿಸಿದ್ರೆ ನಾವ್ಯಾಕೆ ಎಲ್ಲೆಂದ್ರಲ್ಲಿ ಬಿಸಾಕ್ತೀವಿ ಅಂತ ಜನ ಪ್ರಶ್ನಿಸಿದ್ದಾರೆ. ಏನಂದ್ರೆ ಎಲ್ಲ ಕಸ ಅವ್ರ ಟೈಮ್ ಬಂದ್ಬಿಟ್ರೆ ಅವ್ರಿಗೆ ಹಾಕ್ಬಿಡ್ಬೋದು ಮನೆ ಮುಂದೆ. ಅವ್ರು ಸರಿಯಾಗಿ ಟೈಮ್ ಬಂದಿಲ್ಲ ಅಂದ್ರೆ ಇಲ್ಲಿ ತಗೊಂಡ್ ಬಂದು ಹಾಕ್ಸ್ಬಿಡ್ತಾರೆ ಕೆಲವರು. ಗುಂಡಿ ಮುಚ್ಚಲು ಡೆಡ್ಲೈನ್ ಅಂತ್ಯ, ಡಿಕೆ ಕೇಳಿ ಎಂದ ಸಿಎಂ. ಬೆಂಗಳೂರಿನಲ್ಲಿ ಕಸ ಸಮಸ್ಯೆ ಒಂದು ಕಡೆಯಾದ್ರೆ ರಸ್ತೆ ಗುಂಡಿಗಳ ಸಮಸ್ಯೆ ಮತ್ತೊಂದು. ಅಕ್ಟೋಬರ್ 31ರೊಳಗೆ ಗುಂಡಿ ಮುಚ್ಚುವಂತೆ ಸಿಎಂ ಸೂಚನೆ ನೀಡಿದ್ರು. ಈ ಡೆಡ್ಲೈನ್ ನೆನಪಿಸಿರೋ ಅಶೋಕ್, ಇನ್ನೆಷ್ಟು ದಿನ ಸ್ವಾಮಿ ಈ ಬಂಡವಾಳು ಅಂತ ಟ್ವೀಟ್ ನಲ್ಲಿ ತಿವಿದಿದ್ದಾರೆ. ಆದ್ರೆ ಈ ಬಗ್ಗೆ ಸಿಎಂ ಅವರನ್ನ ಕೇಳಿದಾಗ ಡಿಕೆ ಅವರನ್ನೇ ಕೇಳಿ ಅಂತ ಹೇಳಿದ್ರು.
ಇದಕ್ಕೆ ಕಾಲೆಳೆದಿರೋ ಬಿಜೆಪಿ ನವೆಂಬರ್ಗೂ ಮುನ್ನವೇ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರಾ ಅಂತ ಟ್ವೀಟ್ ಮಾಡಿ ಕುಟುಕಿದೆ. ಇವತ್ತು ಲಾಸ್ಟ್ ಡೇಟ್ ಅಲ್ವಾ ಸರ್ ಗುಂಡಿ ಮುಚ್ಚೋದಕ್ಕೆ ನೀವು ಡೆಡ್ಲೈನ್ ಕೊಟ್ಟಿದ್ರಲ್ಲ? ಸಮಸ್ಯೆಗಳ ಸರಮಾಲೆಯಲ್ಲೇ ಬೆಂಗಳೂರಿಗರು ದಿನ ಕಳೀತಿದ್ದಾರೆ. ಮೊದಲು ಸಮಸ್ಯೆ ಬಗೆಹರಿಸಿ ನಂತರ ಅಭಿಯಾನ ಮಾಡಬೇಕಾದ ಅಧಿಕಾರಿಗಳು ತಮ್ಮಲ್ಲೇ ಹುಳುಕಿಟ್ಕೊಂಡು ಜನರ ಮೇಲೆ ಗದಾಪ್ರಹಾರ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.